ರಾಜ್ಯ ಸರ್ಕಾರದ ವಿರುದ್ಧ ಇಂದು ಸಾರಿಗೆ ನೌಕರರು ಸಮರ ಸಾರ್ತಿದ್ದಾರೆ. ಇಂದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಆಗ್ತಾ ಇದೆ. ಪ್ರತಿಭಟನೆಯ ಕಾವು ತಾರಕಕ್ಕೇರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರವನ್ನ ಸಾರ್ತಿದ್ದಾರೆ. ಇಂದು ಸಾರಿಗೆ ನೌಕರರಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಆಗ್ತಾ ಇದೆ. ಸಂಬಂಧಪಟ್ಟಂತೆ ಬೇರೆ ಬೇರೆ ಭಾಗಗಳಿಂದ ಕೂಡ ನೌಕರರು ಆಗಮಿಸಿದ್ದಾರೆ. 26 ತಿಂಗಳ ಹಿಂಬಾಕಿ ಕೊಟ್ಟರು ನೌಕರರು ಜಗ್ಗುವಂತ ಕಾಣಿಸ್ತಾ ಇಲ್ಲ. 38 ತಿಂಗಳ ಹಿಂಬಾಕಿ ಜೊತೆಗೆ ವೇತನ ಪರಿಷ್ಕರಣೆ ಮಾಡಿ ಅನ್ನೋದಾಗಿ ಪಟ್ಟಿಡಿದ್ದಾರೆ. ಇಂದು ಸಂಜೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆಗತ್ತೆ. ಸಂಜೆ 4 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸುದ್ದಿಗೋಷ್ಠಿ ನೆರವೇರುತ್ತೆ. ಪ್ರೆಸ್ ಮೀಟ್ ಕರೆದಿರೋದು ಜಂಟಿ ಕ್ರಿಯಾ ಸಮಿತಿ. ಬಸ್ ಬಂದ್ ಭವಿಷ್ಯ ಇಂದು ಸಂಜೆಗೆ ನಿರ್ಧಾರ ಆಗತ್ತೆ. ಬಸ್ ಹೋಗತ್ತಾ ಏನು, ನಾಳೆಗೂ ಕೂಡ ಈ ಪ್ರತಿಭಟನೆಯ ಕಿಚ್ಚು ಮುಂದುವರಿಯುತ್ತಾ ಏನು ಅನ್ನೋದಾಗಿ ಈಗಾಗಲೇ ಗೈರಾಗುವ ಸಿಬ್ಬಂದಿ ವೇತನ ಕೂಡ ಕಡಿತವಾಗುತ್ತೆ ಅನ್ನೋದಾಗಿ, ಅಂದ್ರೆ ಸಾರಿಗೆ ನೌಕರರು ಬೆಂಗಳೂರು ಚಲೋದಲ್ಲಿ ಏನಾದರೂ ಪಾಲ್ಗೊಂಡ್ರೆ ಬಹುತೇಕ ಸಮಸ್ಯೆ ಆಗತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದೆಯಲ್ಲ, ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಒಂದು ವೇಳೆ ಯಾವುದೇ ಪರ್ಮಿಷನ್ ತಗೊಳ್ಳದೆ ಕರ್ತವ್ಯಕ್ಕೆ ಗೈರಾದ್ರೆ ವೇತನವನ್ನ ಕಡಿತಗೊಳಿಸ್ತೀವಿ ಅನ್ನೋದಾಗಿ ಕೂಡ ಹೇಳಿದ್ರು. ಇದರೊಂದಿಗೆ ನಿಗಮದ ಆದೇಶ ಮೀರಿ ಗೈರಾಗುವವರಿಗೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ರಜೆಯಲ್ಲಿರುವ ನೌಕರರು ಅನಿವಾರ್ಯವಲ್ಲದ ಕಾರಣವಿದ್ರೆ ಕರ್ತವ್ಯಕ್ಕೆ ಹಾಜರಾಗಲೇಬೇಕು ಅನ್ನೋದಾಗಿ ಸೂಚನೆ ಕೊಟ್ಟಿದ್ರು. ಬಟ್ ಎಲ್ಲರೂ ಕೂಡ ಕೈ ಜೋಡಿಸೋದ್ರ ಮೂಲಕ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಿದ್ದಾರೆ ನೌಕರರು. ಕೆಲವೊಂದಷ್ಟು ಬೇಡಿಕೆಗಳನ್ನ ಕೂಡ ಮುಂದಿಟ್ಟುಕೊಂಡು ಈಗಾಗಲೇ ಸರ್ಕಾರದ ಆದೇಶದಲ್ಲೂ ಕೂಡ 2021 ಜನವರಿ 1ರಿಂದ ಡಿಸೆಂಬರ್ 31ರವರೆಗೂ 12 ತಿಂಗಳ 552.99 ಕೋಟಿ ರೂಪಾಯಿ ಹಿಂಬಾಕಿಯನ್ನು ಪಾವತಿ ಮಾಡ್ತೀವಿ ಅನ್ನೋದು ಸರ್ಕಾರದ ಆದೇಶದಲ್ಲಿರೋದು. ಜೊತೆಗೆ 2022 ಜನವರಿ 1ನೇ ತಾರೀಕಿನಿಂದ 2023 ಫೆಬ್ರವರಿ 28ರವರೆಗಿನ 14 ತಿಂಗಳ 718.93 ಕೋಟಿ ರೂಪಾಯಿಯನ್ನ ಹಿಂಬಾಕಿ ಪಾವತಿಸ್ತೀವಿ. ಜೊತೆಗೆ 2025 ಏಪ್ರಿಲ್ 1ರಿಂದ ಅನ್ವಯವಾಗುವ ಮೂಲಕ ವೇತನವನ್ನ ಹೆಚ್ಚಳ ಮಾಡ್ತೀವಿ ಅಂತ ಸರ್ಕಾರದ ಆದೇಶದಲ್ಲಿರೋದು. ಇಂದು ನೌಕರರಿಗೆ ಬೆಂಗಳೂರು ಚಲೋ ಮಾಡ್ತಿದ್ದಾರೆ. ಸಾರಿಗೆ ನೌಕರರಿಂದ ಸಂಜೆ 4 ಗಂಟೆವರೆಗೂ ನೌಕರರ ಉಪವಾಸ ಸತ್ಯಾಗ್ರಹ. 10,000 ಸಿಬ್ಬಂದಿಯಿಂದ ಉಪವಾಸ ಸತ್ಯಾಗ್ರಹ ಆಗತ್ತೆ. ಬೇಡಿಕೆ ಈಡೇರದೆ ಇದ್ರೆ ಸಂಜೆಯವರೆಗೂ ಕೂಡ ಸಂಪೂರ್ಣ ಬಂದ್ ಆಗುತ್ತೆ. ಆಫ್ಟರ್ 4 o'clock ಇಂದು ಸಂಜೆ 4 ಗಂಟೆಯಿಂದ ಸರ್ಕಾರಿ ಬಸ್ ರಸ್ತೆಗಿಳಿಯೋದಿಲ್ಲ. ನಾಳೆಯಿಂದ ತೀವ್ರಗೊಳ್ಳಲಿದೆ ಸಾರಿಗೆ ಮುಷ್ಕರ. ಈಗಾಗಲೇ ಬಂದ್ ಮಾಡೋದಕ್ಕೆ ಅಥವಾ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಂಜೆ 4 ಗಂಟೆವರೆಗೂ ಕೂಡ ಏನು ತಿನ್ನದಂತೆ ಉಪವಾಸ ಸತ್ಯಾಗ್ರಹವನ್ನ ನೌಕರರು ಮಾಡ್ತಿದ್ದಾರೆ. ಸುಮಾರು 10,000 ಸಿಬ್ಬಂದಿಯಿಂದ ಉಪವಾಸ ಸತ್ಯಾಗ್ರಹ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೆರವೇರ್ತಾ ಇರೋದು. ಕೇವಲ ಬೆಂಗಳೂರಿಗೆ ಸಂಬಂಧಪಟ್ಟ ಬಿಎಂಟಿಸಿ ನಿಗಮದಿಂದ ಮಾತ್ರ ಅಲ್ಲ, ಆ ಘಟಕದಿಂದ ಮಾತ್ರ ಅಲ್ಲ, 4 ನಿಗಮಗಳ ನೌಕರರು ಬೇರೆ ಬೇರೆ ರಾಜ್ಯದ ಮೂಲೆಗಳಿಂದಲೂ ಕೂಡ ಬಂದಿದ್ದಾರೆ. 5,000 to 6,000 ನೌಕರರು ಸೇರಿದಂತೆ ಈಗ ಅಂದ್ರೆ ಅಷ್ಟು ಒಂದು ಕ್ಯಾಲ್ಕುಲೇಟಿವ್ ಇತ್ತು. ಬಟ್ 10,000ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಇಂದು ಸಂಜೆ 4 ಗಂಟೆಯಿಂದ ಯಾವುದೇ ಸರ್ಕಾರಿ ಬಸ್ಗಳು ರಸ್ತೆಗಿಳಿಯೋದಿಲ್ಲ ಅನ್ನೋದಾಗಿ ಕೂಡ ಹೇಳ್ತಾ ಇದ್ದಾರೆ. ನಾಳೆಯಿಂದ ತೀವ್ರಗೊಳ್ಳುತ್ತೆ ಸಾರಿಗೆ ಮುಷ್ಕರ ಅನ್ನುವಂಥ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಸಂಬಂಧಪಟ್ಟಂತೆ ಈಗಾಗಲೇ ನಾವು ಕಂಪ್ಲೀಟ್ ಆಗಿ ನಿಮ್ಮ ಬೇಡಿಕೆಯನ್ನ ಈಡೇರಿಕೆ ಮಾಡೋದಕ್ಕಾಗೋದಿಲ್ಲ. ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ಆದೇಶವೇ ಬೇರೆ ಇದೆ. ಅದನ್ನ ಒಪ್ಪಿಕೊಳ್ತಾರ ಸಾರಿಗೆ ನೌಕರರು, ಅದನ್ನ ಗಮನಿಸಬೇಕು. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಮೂಲಕವೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನುವಂತ ಆಗ್ತಾ ಇದೆ. ಈಗಾಗಲೇ ಪ್ರತಿಪಕ್ಷಗಳು ಕೂಡ ಹೇಳ್ತಾ ಇರುವಂತಹ ರೀತಿಯಲ್ಲಿ ಸರ್ಕಾರದ ಬೊಕ್ಕಸ ಬರಿದಾಗ್ತಾ ಇದೆ. ಹಾಗಾಗಿ ಸಮತೋಲನವನ್ನ ಕಾಯ್ದಿರಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಸಾಲದಲ್ಲೂ ಮುಳುಗುತ್ತಾ ಇದೆ. ಹಾಗಾಗಿ ಸಾರಿಗೆ ನೌಕರರಿಗೂ ಕೂಡ ಸರಿಯಾದ ಹಿಂಬಾಕಿಯನ್ನ ಪಾವತಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾಗಿ. ಇನ್ನು ಸರ್ಕಾರದ ಆದೇಶವನ್ನ ಕೂಡ ಸಂಘಟನೆಗಳು ಒಪ್ತಾ ಇಲ್ಲ. ಸರ್ಕಾರದ ಆದೇಶ ಏನು ಹೇಳ್ತಾ ಇದ್ವಿ ನಾವು, ಅಂದ್ರೆ ಕೊಟ್ಟಿರುವಂತ ಹಿಂಬಾಕಿಯ ವಿಚಾರಕ್ಕೂ ಸರ್ಕಾರದಲ್ಲಿರುವಂತ ಆದೇಶದ ವಿಚಾರಕ್ಕೂ ಬಹಳ ಡಿಫರೆನ್ಸ್ ಇದೆ. ಹಾಗಾಗಿ ಅಸಮಾಧಾನಗೊಂಡಿದ್ದಾರೆ ಕೆಎಸ್ಆರ್ಟಿಸಿ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿ. ನಮ್ಮ ಬೇಡಿಕೆ ಇರೋದು 38 ತಿಂಗಳ ವೇತನ ಹೆಚ್ಚಳವನ್ನ ಹಿಂಬಾಕಿ ಪಾವತಿಸಬೇಕು. ಜೊತೆಗೆ 2024 ಜನವರಿ 1ನೇ ತಾರೀಕಿನಿಂದ ಅನ್ವಯವಾಗುವಂತೆ ಹೊಸದಾಗಿ ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನೋದಾಗಿ. ಬಟ್ ಇವರೇ ಬೇರೆ ರೀತಿಯ ಡೇಟ್ ಅನ್ನ ಕೊಡ್ತಾ ಇರೋದು ಸರ್ಕಾರದ ವತಿಯಿಂದ. ಪ್ರತಿಭಟನೆಗೂ ಮುನ್ನವೇ ಕೈ ಸರ್ಕಾರ ಮಣಿದಂತೆ ಕಾಣಿಸ್ತಿದೆ. 26 ತಿಂಗಳ ಹಿಂಬಾಕಿ ನೀಡೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 1ನೇ ತಾರೀಕು ಏಪ್ರಿಲ್ 2025ರಿಂದ ವೇತನ ಪರಿಷ್ಕರಣೆಗೆ ಒಪ್ಪಿಗೆ ಕೊಟ್ಟಿರೋದು ರಾಜ್ಯ ಸರ್ಕಾರ. ಎಷ್ಟು ಪ್ರಮಾಣ ಅನ್ನೋದಾಗಿ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ 38 ತಿಂಗಳ ಹಿಂಬಾಕಿಗೆ ಮುಖಂಡರುಗಳು ಪಟ್ಟಿ ಹಿಡಿದಿದ್ದಾರೆ. ಇಂದು ಸಂಜೆ 4 ಗಂಟೆಯ ಒಳಗೆ 38 ತಿಂಗಳ ಹಿಂಬಾಕಿ ನೀಡಲಿ,
ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮುಂದೆ ಪಟ್ಟು ಹಿಡಿದಿದ್ದಾರೆ ಮುಖಂಡರು. ಈ ಹಿಂದೆ ಕೂಡ ಪ್ರತಿಭಟನೆ ನಡೆದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಗೆ ಮುಂದಾಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದೇ ಒಂದು ವಾರಗಳ ಕಾಲ ನನಗೆ ಸಮಯಾವಕಾಶವನ್ನ ನೀಡಿ ಮುಖಂಡರ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು. ಬಟ್ ಯಾವುದು ಕೂಡ ಫಲಪ್ರದವಾಗಲಿಲ್ಲ. ಮುಖಂಡರ ಜೊತೆ ಮಾತನಾಡುವಂತ ಕೆಲಸ ಆಗಬೇಕಾಗಿತ್ತು, ಬಟ್ ಎಲ್ಲೋ ಒಂದು ಕಡೆ ಡಿಲೇ ಮಾಡ್ತಾನೆ ಬರ್ತಾ ಇದ್ರು. ಈ ಹಿಂದೆ ಕೂಡ ಪ್ರತಿಭಟನೆ ಆಗಬೇಕಾಗಿತ್ತು. ಸುಬ್ಬರಾವ್ ಅವರು ಅವತ್ತು ನಿಧನರಾದ್ರು. ಅವತ್ತಿನ ದಿನವೇ ಪ್ರತಿಭಟನೆ ನಡೀಬೇಕಾಗಿತ್ತು, ಬಟ್ ಅದು ಮುಂದೂಡಿಕೆ ಮಾಡಿದ ನಂತರದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇರೋದು. ಸಂದರ್ಭದಲ್ಲಿ ಒಪ್ಪೋದಿಲ್ಲ. ಅದರಿಂದ ನೀವು ಕೂಡಲೇ ಮಾತುಕತೆ ಕರೆಯುವಂಥದ್ದು, ನೀವು ಎಲ್ಲವನ್ನೂ ಕೂಡ ನಿಮ್ಮ ನಡೆ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಾವು ಮಾತುಕತೆಗೆ ಹೋಗೋದಿಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ಎಸೆಟ್ ಟ್ರೇಡ್ ಯೂನಿಯನ್ ನಾವು ಏನೇ ಹೋರಾಟ ಮಾಡಿದ್ರು ಕೂಡ ಅಂತಿಮವಾಗಿ ನೆಗೋಷಿಯೇಷನ್ ಮಾಡೇನೆ ಸೆಟ್ಲ್ ಮಾಡಬೇಕು. ಆದ್ರೆ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಸರ್ಕಾರದ ಮೇಲೆ ಅಲ್ಲ, ಬರೀ ಮಾತುಕತೆ ಮಾಧ್ಯಮದ ಮುಂದೆ ಸಚಿವರು ಹೇಳಿದ್ರೆ ನಮಗೆ ನಂಬಿಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಮೊದಲನೇ ಸಲ ಅಲ್ಲ. ನಾವು 1/1/24 ಇಂಥ 10 ಘಟನೆಗಳನ್ನ ಮೊನ್ನೆ ಮುಖ್ಯಮಂತ್ರಿ ಅವರು ಕರೆದವ್ರೆ ಅಂತ ಗೌರವ ಕೊಟ್ಟಿದ್ವಿ, ಮೊನ್ನೆ ಸಾರಿಗೆ ಸಚಿವರು ಕರೆದವ್ರೆ ಅಂತ ಗೌರವ ಕೊಟ್ಟಿದ್ವಿ. ನಾವು ಎಲ್ಲ ಗೌರವವನ್ನ ಸರ್ಕಾರಕ್ಕೆ ಏನ್ ಕೊಡ್ಬೇಕೋ ನಾವು ಕೊಟ್ಟಿದ್ದೀವಿ ಜಂಟಿ ಕ್ರಿಯಾ ಸಮಿತಿಯಿಂದ. ಆದ್ರೆ ಅವರು ಈಗಲೂ ಬರೀ ಭರವಸೆ ಮೇಲೆ ಏನಾದ್ರು ಬಂದ್ರೆ ನಾವು ಖಂಡಿತವಾಗಿ ಒಪ್ಪೋದಿಲ್ಲ. ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ನಾವು 1/1/24 ಹೋರಾಟ ಮಾಡ್ತಾ ಬಂದಿರತಕ್ಕಂಥದ್ದು ಸಾರಿಗೆ ನೌಕರರಿಗೆ ಏನಾದ್ರೂ ಸರ್ಕಾರ ಅನೌನ್ಸ್ಮೆಂಟ್ ಮಾಡಬೇಕು ಅಂತಾನೆ ಹೊರತು ಬರೀ ಕಾಗದದ ಮೇಲಿನ ಪ್ರಣಾಳಿಕೆಗಳಲ್ಲಿ ಆಗ್ತಕ್ಕಂಥ ಆಶ್ವಾಸನೆಗಳು ಆಗಬಾರ್ದು ಅಂತಕ್ಕಂಥದ್ದೇ ನಾವು ಇಲ್ಲಿವರೆಗೂ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 4 ಮಾತುಕತೆಗಳಾಗಿದೆ, ಸಾರಿಗೆ ಸಚಿವರ ಜೊತೆ 6 ಮಾತುಕತೆಗಳಾಗಿದೆ. ಅಲ್ಲಿಯೂ ಸಹ ನಮಗೆ ಸಾರಿಗೆ ನೌಕರ ಸಮಸ್ಯೆಯನ್ನು ಇತ್ಯರ್ಥಪಡಿಸೋದ್ರಲ್ಲಿ ತಾರತಮ್ಯ ಮಾಡಿದ್ರಿಂದನೇ ಇವತ್ತು ಫ್ರೀಡಂ ಪಾರ್ಕ್ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಹಾಗಾಗಿ ನಾವು ಏನಿಟ್ಟಿದ್ದೀವಿ 38 ತಿಂಗಳ ಹಿಂಬಕ್ಕೆ 1/1/2024 ವೇತನ ಒಪ್ಪಂದ ಏನಿದೆ, ದಯಮಾಡಿ ಅದನ್ನ ಜಾರಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿರೋದೇ ಹೊರತು ಇವರ ಆಶ್ವಾಸನೆಗಳಿಗೆ ಎದ್ದೋಗೋದಿಕ್ಕಲ್ಲ. ಹಾಗಾಗಿ ನಮ್ಮ ಬೇಡಿಕೆ ಏನಿದೆ 2 ಪ್ರಮುಖವಾದಂಥ ಸರಳವಾದಂಥ ಬೇಡಿಕೆ. 38 ತಿಂಗಳ ಹಿಂಬಾಕಿ, ಅದರಲ್ಲಿ 26 ತಿಂಗಳು ಕೊಡೋದಕ್ಕೆ ಸರ್ಕಾರ ಒಪ್ಕೊಂಡಿದೆ. ಉಳಿದ 12 ತಿಂಗಳು ಮತ್ತೆ 1/3/25 ಅಂತಕ್ಕಂಥದ್ದು ಅದು ನಮ್ಮ ಬೇಡಿಕೆ ಅಲ್ಲ. 1/1/24 ನಮ್ಮ ವೇತನ ಪರಿಷ್ಕರಣೆ ಮಾಡಬೇಕಾಗಿರ್ತಕ್ಕಂಥದ್ದು 1957ನೇ ಇಸ್ವಿಯಿಂದ ಸಾರಿಗೆ ಸಂಸ್ಥೆಯಲ್ಲಿ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಅಂತಕ್ಕಂಥದ್ದನ್ನ ಅದನ್ನ ಬಿಟ್ಟು ಸುಮ್ಮನೆ ಅನ್ಯ ಮಾರ್ಗಗಳನ್ನ ಮಾಡ್ಕೊಂಡು ಮತ್ತೆ ಸರ್ಕಾರನೇ ಸಹ 4 ವರ್ಷದ ವೇತನ ಪರಿಷ್ಕರಣೆಯನ್ನ ವೈಲೇಟ್ ಮಾಡ್ತಕ್ಕಂಥದ್ದನ್ನ ಯಾವುದೇ ಕಾರ್ಮಿಕ ವರ್ಗ ಅದನ್ನ ಒಪ್ಪೋದಿಲ್ಲ. ಹಾಗಾಗಿ ನಮ್ಮ ನಿಲುವಿನಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಅಂತಕ್ಕಂಥದ್ದಿಲ್ಲ ಸರ್. ಸರ್ಕಾರ ಮತ್ತೆ ಆಡಳಿತ ಮಂಡಳಿ ಎರಡೂ ಸಹ ಮಾತುಕತೆ ಆಡಿ ಇದೇ ಫ್ರೀಡಂ ಪಾರ್ಕ್ ಜಾಗಕ್ಕೆ ಬಂದು ಅನೌನ್ಸ್ಮೆಂಟ್ ಅನ್ನ ಮಾಡಬೇಕೆ ಹೊರತು ಅದನ್ನ ಬಿಟ್ಟು ಸುಮ್ಮನೆ ಆ ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಅಂತಕ್ಕಂಥದ್ದನ್ನ ನಾನು ಆಡಳಿತ ಮಂಡಳಿ ಮತ್ತೆ ಸರ್ಕಾರ ಎರಡರಲ್ಲೂ ಸಹ ಮನವಿ ಮಾಡ್ತೀನಿ ಸರ್. 3/25 ಇಟ್ಕೊಂಡು ಬಂದ್ರೆ ನಾವು ಯಾವುದೇ ಸಂದರ್ಭದಲ್ಲಿ ಒಪ್ಪೋದಿಲ್ಲ. ಅದರಿಂದ ನೀವು ಕೂಡಲೇ ಮಾತುಕತೆ ಕರೆಯುವಂಥದ್ದು, ನೀವು ಎಲ್ಲವನ್ನೂ ಕೂಡ